ಜನವರಿ 2026ರ ವೇಳೆಗೆ ದಕ್ಷಿಣ ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವಾಗಿ ತೆಲಂಗಾಣದಲ್ಲಿರುವ ನಪಕ್ ಫ್ಲೋಟಿಂಗ್ ಸೌರ ಯೋಜನೆ ದಾಖಲೆ ನಿರ್ಮಿಸಿದೆ. ಈ ಭಾರಿ ಯೋಜನೆಯಲ್ಲಿ 4 ಲಕ್ಷಕ್ಕೂ ಹೆಚ್ಚು ಸೌರ ಫಲಕಗಳು ನೀರಿನ ಮೇಲೆಯೇ ಅಳವಡಿಸಲ್ಪಟ್ಟಿದ್ದು, ರಿಯಲ್ ಟೈಮ್ನಲ್ಲಿ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದೆ. ಪ್ರತಿದಿನವೂ ಈ ಫಲಕಗಳನ್ನು ಶುದ್ಧಗೊಳಿಸಿ ಸಮರ್ಪಕ ನಿರ್ವಹಣೆ ಮಾಡುವ ಮೂಲಕ ಗರಿಷ್ಠ ವಿದ್ಯುತ್ ಉತ್ಪಾದನೆ ಸಾಧಿಸಲಾಗುತ್ತಿದೆ. ಇಂತಹ ದೊಡ್ಡ ಪ್ರಮಾಣದ ಸೌರ ವಿದ್ಯುತ್ ಘಟಕಗಳ ಕಾರ್ಯಕ್ಷಮತೆಯನ್ನು ಸ್ಕ್ಯಾಡಾ ಆಧಾರಿತ ಆನ್ಲೈನ್ ಸಾಫ್ಟ್ವೇರ್ ಮೂಲಕ 24 ಗಂಟೆ ನೇರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ. ಯಾವುದೇ ದೋಷ ಉಂಟು. ಜನವರಿ 2026ರ ವೇಳೆಗೆ ಭಾರತದಲ್ಲೇ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನು ತೆಲಂಗಾಣದಲ್ಲಿ ನಪಕ್ ನಿರ್ಮಿಸಿದೆ. ದಕ್ಷಿಣ ಭಾರತದ ಅತಿದೊಡ್ಡ ಈ ಫ್ಲೋಟಿಂಗ್ ಸೌರ ವಿದ್ಯುತ್ ಯೋಜನೆಯಲ್ಲಿ 4,400,000 ಸೌರ ಫಲಕಗಳು ರಿಯಲ್ ಟೈಮ್ನಲ್ಲಿ ವಿದ್ಯುತ್ ಉತ್ಪಾದಿಸುತ್ತಿರುವುದನ್ನು ನೋಡಬಹುದು. ತೆಲಂಗಾಣ ಫ್ಲೋಟಿಂಗ್ ಸೌರ ಯೋಜನೆ. ಈ ಭಾರಿ ಯೋಜನೆಯಲ್ಲಿ 4 ಲಕ್ಷ ಸೌರ ಫಲಕಗಳು ಅಳವಡಿಸಲಾಗಿದ್ದು, ಗರಿಷ್ಠ ವಿದ್ಯುತ್ ಉತ್ಪಾದನೆಗಾಗಿ ಪ್ರತಿದಿನ ಶುದ್ಧೀಕರಣ ಮತ್ತು ತೀವ್ರ ನಿರ್ವಹಣೆ ಅಗತ್ಯವಿದೆ. ರಿಯಲ್ ಟೈಮ್ ಮೇಲ್ವಿಚಾರಣೆ. ಈ ರೀತಿಯ ದೊಡ್ಡ ಪ್ರಮಾಣದ ಸೌರ ವಿದ್ಯುತ್ ಘಟಕಗಳ ಕಾರ್ಯಕ್ಷಮತೆಯನ್ನು ಸ್ಕ್ಯಾಡಾ ಆನ್ಲೈನ್ ಸಾಫ್ಟ್ವೇರ್ಗಳ ಮೂಲಕ 24/7 ಲೈವ್ ಮಾನಿಟರಿಂಗ್ ಮಾಡಲಾಗುತ್ತದೆ. ಇದರಿಂದ ವಿದ್ಯುತ್ ಉತ್ಪಾದನೆ ಮೇಲ್ವಿಚಾರಣೆ, ದೋಷಯುಕ್ತ ಫಲಕಗಳು ಅಥವಾ ಇನ್ವರ್ಟರ್ಗಳನ್ನು ತಕ್ಷಣ ಗುರುತಿಸಲು ಸಾಧ್ಯವಾಗುತ್ತದೆ. ಕಾರ್ಯಕ್ಷಮತೆ ಟ್ರ್ಯಾಕಿಂಗ್ ಸಾಧನಗಳು. ದೊಡ್ಡ ಸೌರ ಯೋಜನೆಗಳು ಹಾಗೂ ಚಿಕ್ಕ ರೂಫ್ಟಾಪ್ ವ್ಯವಸ್ಥೆಗಳಿಗೆ ಟ್ರ್ಯಾಕ್ಸವ್ ಅಥವಾ ಮಹೀಂದ್ರ ಟೇಪವ್ ಮೊದಲಾದ ತಂತ್ರಜ್ಞಾನಗಳು ಲಭ್ಯವಿದ್ದು, ಲೈವ್ ಗಂಟೆಗೊಮ್ಮೆ ಮತ್ತು ದಿನನಿತ್ಯದ ವಿದ್ಯುತ್ ಉತ್ಪಾದನಾ ಡೇಟಾವನ್ನು ಡ್ಯಾಶ್ಬೋರ್ಡ್ ಮೂಲಕ ತೋರಿಸುತ್ತವೆ. 4 ಲಕ್ಷ ರೂಫ್ಟಾಪ್ ಸೌರ ವ್ಯವಸ್ಥೆಗಳು. ಇನ್ನೊಂದು ಸಂದರ್ಭದಲ್ಲಿ ಸೂರ್ಯ ಘರ್ ಮಫ್ಟ್ ಬಿಜ್ಲಿ ಯೋಜನಾ ಯೋಜನೆಯಡಿ ಭಾರತಾದ್ಯಂತ 4 ಲಕ್ಷಕ್ಕೂ ಹೆಚ್ಚು ವೈಯಕ್ತಿಕ ರೂಫ್ಟಾಪ್ ಸೌರ ವ್ಯವಸ್ಥೆಗಳು ಅಳವಡಿಸಲ್ಪಟ್ಟಿವೆ. 2026ರ ಆರಂಭದ ವೇಳೆಗೆ 7.7 ಲಕ್ಷ ಮನೆಗಳು ಶೂನ್ಯ ವಿದ್ಯುತ್ ಬಿಲ್ ವರದಿ ಮಾಡಿವೆ. ಈ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ.